ಚಾಟ್ ಜಿಪಿಟಿಲಿ ನೀವು ತುಂಬಾ ಚಾಟ್ ಅನ್ನ ಮಾಡ್ತೀರಾ ಅಥವಾ ಫೋಟೋಸ್ ಅನ್ನ ಅಪ್ಲೋಡ್ ಮಾಡೋದು, ಫೋಟೋಸ್ ಅನ್ನ ಜನರೇಟ್ ಮಾಡೋದು, ಈ ತರ ಎಲ್ಲ ಮಾಡ್ತೀರಾ ಅಂತಂದ್ರೆ ಸೊ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರಲ್ಲಿ ನಿಮಗೆ ನಿಮ್ಮೊಂದು ಎಲ್ಲ ಒಂದು ಫೋಟೋಸ್ ಮತ್ತೆ ಫೈಲ್ಸ್, ನಿಮ್ಮ ವಾಯ್ಸ್ ರೆಕಾರ್ಡಿಂಗ್ ಏನನ್ನ ಕಳ್ಸಿರ್ತೀರಾ ಚಾಟ್ ಜಿಪಿಟಿಗೆ, ಅದೆಲ್ಲದನ್ನು ಕೂಡ ಅದು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ನೀವು ಅದನ್ನ ಚಾಟ್ ಜಿಪಿಟಿ ಹಿಸ್ಟ್ರಿ ಕ್ಲಿಯರ್ ಮಾಡ್ಬೋದು, ಬಟ್ ನಿಮ್ಮ ಒಂದು ಎಲ್ಲ ಹಿಸ್ಟ್ರಿ ಕೂಡ ಇನ್ನೂ ಕೂಡ ಹಾಗೆ ಸೇವ್ ಆಗಿರುತ್ತೆ. ಅದನ್ನ ಯಾವ ತರ ಕ್ಲಿಯರ್ ಮಾಡ್ಕೊಳ್ಳೋದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಟೆಕ್ ಇನ್ಫಾರ್ಮೇಶನ್ ನಮ್ಮ ಒಂದು ಚಾನಲ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಚಾಟ್ ಜಿಪಿಟಿನ ಓಪನ್ ಮಾಡ್ಕೊಂಡು ನಿಮ್ಮ ಪ್ರೊಫೈಲ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೇಟಾ ಕಂಟ್ರೋಲ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಕ್ಲಿಯರ್ ಚಾಟ್ ಹಿಸ್ಟ್ರಿ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ನೀವು ಏನೇನೆಲ್ಲ ಚಾಟ್ ಮಾಡಿರ್ತೀರಾ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಬಟ್ ಇವಾಗ ನೀವು ಚಾಟ್ ಅನ್ನ ಮಾಡಿರೋದು ಕ್ಲಿಯರ್ ಆಗಿದೆ, ಬಟ್ ಫೋಟೋಸ್, ವಿಡಿಯೋಸ್, ಫೈಲ್ಸ್ ಅನ್ನ ಏನು ಅಪ್ಲೋಡ್ ಮಾಡಿರ್ತಾರ ಅದೆಲ್ಲ ಕೂಡ ಹಾಗೆ ಇರುತ್ತೆ. ಅದನ್ನ ಯಾವ ತರ ಚೆಕ್ ಮಾಡೋದಂದ್ರೆ ಲೈಬ್ರರಿ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಏನ್ ಫೋಟೋ ಮತ್ತೆ ಫೈಲ್ಸ್ ಅನ್ನ ಅಪ್ಲೋಡ್ ಮಾಡಿರ್ತೀರಾ ಅದೆಲ್ಲ ಕೂಡ ಇರುತ್ತೆ. ನೀವು ಇದನ್ನ ಡಿಲೀಟ್ ಮಾಡ್ಬೇಕಂದ್ರೆ ಆ ಮೇಲ್ಗಡೆ 3 ಡಾಟ್ ಆಪ್ಷನ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದನ್ನ ನೀವು ಒಂದೊಂದೇ ಫೋಟೋನ ಸೆಲೆಕ್ಟ್ ಮಾಡಿ ನೀವು ಡಿಲೀಟ್ ಮಾಡಬೇಕಾಗುತ್ತೆ ಮೆನುಲಿ. ಅಂಡ್ ಆಲ್ ಸೆಲೆಕ್ಟ್ ಆಪ್ಷನ್ ಇದರಲ್ಲಿ ಇಲ್ಲ. ಸೊ ಈ ತರ ನೀವು ನಿಮ್ಮ ಒಂದು ಫೋಟೋಸ್ ಮತ್ತೆ ವಿಡಿಯೋಸ್ ಅನ್ನ ಇದರಲ್ಲಿ ನೀವು ಡಿಲೀಟ್ ಮಾಡ್ಕೋಬಹುದು. ಅಂಡ್ ಇದು ನೀವು ಮಾಡ್ಲೇಬೇಕಾಗುತ್ತೆ, ಯಾಕಂದ್ರೆ ನಿಮ್ಮ ಒಂದು ಒರಿಜಿನಲ್ ಫೋಟೋ ಮತ್ತೆ ವಿಡಿಯೋಸ್ ಅನ್ನ AI ಮಾಡೆಲ್ ಅನ್ನ ಟ್ರೈನ್ ಮಾಡೋದಕ್ಕೋಸ್ಕರ ಅದನ್ನ ಯೂಸ್ ಮಾಡ್ಕೋತಾರೆ. ಅಂಡ್ ಆಲ್ರೆಡಿ ಅವರ ಒಂದು ಪ್ರೈವಸಿ ಪಾಲಿಸಿಲಿ ಇದನ್ನ ಮೆನ್ಷನ್ ಮಾಡಿದರೆ ಸೊ ನಿಮ್ಮ ಒಂದು ಡೇಟಾ ನಿಮ್ಮ ಜವಾಬ್ದಾರಿ ಆಗಿರೋದ್ರಿಂದ ನೀವೇ ಅದನ್ನ ಕ್ಲಿಯರ್ ಆಗಿ ಅದನ್ನ ಡಿಲೀಟ್ ಮಾಡಬೇಕಾಗುತ್ತೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.